ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಯೇಸು ಕ್ರಿಸ್ತನ ನಾಮದಲ್ಲಿ ಬಹಳ ಚಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ. ಯಾಕಂದ್ರೆ ಪ್ರಿಯರಾದವರೇ, ದೇವರು ಅದೇ ರೀತಿಯಾಗಿ ಪ್ರತಿಯೊಂದು ದಿನವೂ ಆತನ ಮಕ್ಕಳನ್ನ ಹಿತಕರವಾಗಿ ಇಳಿಸುವಂತೆ, ಅವರ ಜೀವಿತವನ್ನ ಉನ್ನತಕವಾಗಿ ತೆಗೆದುಕೊಂಡು ಬರುವಂತೆ ದೇವರು ಪ್ರತಿದಿನ ಲಕ್ಷ್ಯವಿಟ್ಟು ನೋಡುವಂತ ಕರ್ತನಾಗಿದ್ದಾರೆ. ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಮ್ಮ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದೀವಿ. ದೇವರೇ, ವಾಕ್ಯವನ್ನ ಕೇಳುವಂತ ನಿನ್ನ ಮಕ್ಕಳನ್ನ ಸ್ವಾಮಿ ಏರಾಳವಾಗಿ ಧಾರಾಳವಾಗಿ ನಿನ್ನ ಆದಿಯಲ್ಲಿ ನಡೆಸಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ಮತ್ತೊಂದು ವರ್ತಿಯಾಗಿ ನಮ್ಮನ್ನ ಯೇಸುವಿನ ನಾಮದಲ್ಲಿ ನಿಮ್ಮ ಶುಭಾಶಯನ ಕೋರ್ತಾ ಇದ್ದೀರಿ. ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಥೋನಿ ರಾಜ್. ಪ್ರಿಯರಾದವರೇ, ಪ್ರತಿ ಒಂದೊಂದು ದೇವರ ಮಕ್ಕಳು, ವಿಶ್ವಾಸಿಗಳು ದೇವರು ಅಂದುಕೊಂಡ ಹಾಗೆ ಜೀವಿಸುವಂತೆ ದೇವರ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡುವಂತದ್ದಾಗಿದೆ. ವಿತೌಟ್ ದೇವರ ವಾಕ್ಯ ಇಲ್ಲದೆ ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ಅದು ಯಾವ ಕಾರ್ಯಗಳನ್ನು ಸಾಧಕಕ್ಕೆ ಆಗೋದಿಲ್ಲ. ವಿಶೇಷವಾಗಿ ನಾವು ನೋಡ್ಬೇಕಂದ್ರೆ, ನಾವು ದೇವರ ವಾಕ್ಯ ಪ್ರತಿಯೊಂದು ದೇವರ ಮಕ್ಕಳನ್ನ ಎಲ್ಲ ಇಕ್ಕಟ್ಟಿನಿಂದಲೂ, ಎಲ್ಲ ಬಿಕ್ಕಟ್ಟಿನಿಂದಲೂ, ಎಲ್ಲ ಶತ್ರುವಿನ ಕಾರ್ಯಗಳಿಂದಲೂ ನಾಶ ಮಾಡತಕ್ಕದಾಗಿದೆ ದೇವರ ವಾಕ್ಯ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ಈ ವಾಕ್ಯದ ಮಾತ್ಕಾರವನ್ನು ಅಷ್ಟು ನಿಮಗೆ ಹೇಳ್ತೀನಿ ಅಂದ್ರೆ, ವಾಕ್ಯ ಮಾಡುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಯಾವುದು ಅಷ್ಟು ಪ್ರಭಾವಿತವಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ದೇವರ ವಾಕ್ಯ ಅನ್ನುವುದು ನಮಗೆ ಪರಲೋಕದಿಂದ ಪ್ರತಿ ಒಂದು ದಿನ ನಮಗೆ ಅನುಗ್ರಹವಾಗುವಂತ ದೇವರ ವಾಕ್ಯ. ಈ ದಿನ ನೀವು ಕೇಳುತ್ತಿರುವಂತ ಈ ವಾಕ್ಯ ನಿಮ್ಮ ಜೀವಿತವನ್ನ ಬದಲಾಯಿಸುವಂತ ವಾಕ್ಯವಾಗಿದೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆಗಳಿರಲಿ, ನಿಮ್ಮ ಜೀವಿತದಲ್ಲಿ ಯಾವುದೇ ಹೋರಾಟಗಳಿರಲಿ, ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಬಗೆಹರಿಯದ ರೋಗವಾಗಿರಲಿ, ಈ ಹೇಳಲ್ಪಟ್ಟ ದೇವರ ವಾಕ್ಯ ಅದನ್ನ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಲು ದೇವರು ಆ ವಾಕ್ಯ ಹೇಳಿದಾತನು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಆ ನಂಬಿಗಸ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಸೌಖ್ಯವಿಲ್ವಾ? ಯೇಸುವಿನ ನಾಮದಲ್ಲಿ ಸೌಖ್ಯ ಬರ್ತದೆ. ಸಮಸ್ಯೆಗಳಿದೆಯಾ? ಯೇಸುವಿನ ನಾಮದಲ್ಲಿ ವಾಕ್ಯದ ನಿಮಿತ್ತ ಸಮಸ್ಯೆಗೆ ಪರಿಹಾರ ಬರ್ತದೆ. ದೇವರಿಗೆ ಸ್ತೋತ್ರವಾಗಲಿ. ನಿಮಗೋಸ್ಕರ ನಾನು ಒಂದು ವಾಕ್ಯವನ್ನ ಓದ್ತೀನಿ ಪ್ರಿಯರಾದವರೇ. ನೋಡಿ, ಲೂಕನು ಬರೆದ ಸುವಾರ್ತೆ ಅದರಲ್ಲಿ 11ನೇ ಅಧ್ಯಾಯ 28ನೇ ವಾಕ್ಯ ಹೀಗೆ ಹೇಳ್ತದೆ: ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರು ಧನ್ಯರು ಅಂದನು. ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವರು ಧನ್ಯರು, ಅಂದರೆ ಆಶೀರ್ವದಿಸಲ್ಪಟ್ಟವರು. ಅವರ ಆಶೀರ್ವದಿಸಲ್ಪಟ್ಟರಂದರೆ ಅವರನ್ನ ಮುಂದಕ್ಕೆ ದೇವರು ನಡೆಸುವಂತ ಕರ್ತನಾಗಿದ್ದಾನೆ. ನೀವು ದೇವರ ವಾಕ್ಯವನ್ನ ಕೈಗೊಂಡು ನಿಮ್ಮ ಕಾರ್ಯ, ನಿಮ್ಮ ಯಾವುದೇ ವಿಷಯವಾಗಲಿ ಅದಕ್ಕೆ ನೀವು ಕೈ ಹಾಕಿ ದೇವರು ನೋಡಿ ನಿಮ್ಮನ್ನು ಅದ್ಭುತವಾಗಿ ದಾರಿ ನಡೆಸುವಂತ ದೇವರಾಗಿದ್ದಾನೆ. ನೋಡಿ, ದೇವರ ವಾಕ್ಯವನ್ನ ಇಟ್ಟು ಪ್ರಾರ್ಥನೆ ಮಾಡುವ ಮಕ್ಕಳ ಜೀವಿತದಲ್ಲಿ ದೇವರ ಅದನ್ನೇ ವಾಗ್ದಾನಗಳನ್ನ ಮಾಡಿದ್ದಾನೆ. ದೇವರು ಎಲ್ಲ ಹೇಳುವಂತ ಪ್ರತಿ ಒಂದು ಕಾರ್ಯಗಳು ಒಂದಕ್ಕೂ ಯಾವುದು ನಿರತ್ಕರವಾಗುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರ ವಾಕ್ಯ ಅನ್ನೋದು 7 ಸರಿ ಪರಿಶೋಧನೆ ಎಂಬ ಪುಟಕ್ಕೆ ಹಾಕಿ ಶುದ್ಧ ಬೆಳ್ಳಿ ಬಂಗಾರಕ್ಕಿಂತಲೂ ಪರಿಶೋಧಿಸಲ್ಪಟ್ಟ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಯಾಕೆಂದ್ರೆ ವಾಕ್ಯ ಎಂಬುವ ಆತನು ನಿಮಗೆ ಹೇಳುವ ಕಾರ್ಯಗಳು, ನಾನೇ ಜೀವದ ರೊಟ್ಟಿ ಎಂದು ಹೇಳಿದಂತ ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ: ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರಿಗೆ ಸ್ತೋತ್ರವಾಗಲಿ. ದೇವರು ಹೇಳ್ತಾರೆ, ಈ ವಾಕ್ಯ ಇದೆಯಲ್ಲ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ
ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಈ ವಾಕ್ಯ ಏನ್ ಮಾಡ್ತದೆ? ದೇವರು ಹೇಳಿದಂತ ಎಲ್ಲಾ ವಾಗ್ದಾನಗಳು, ನಿಮಗೆ ಹೇಳಲ್ಪಟ್ಟ ಪ್ರತಿ ಒಂದು ಬಿಡುಗಡೆಯ ಕಾರ್ಯಗಳು, ರೋಗದ ಸ್ವಸ್ಥತೆ, ಕುಟುಂಬದಲ್ಲಿರುವಂತ ಅಸಮಾಧಾನ, ಮತ್ತೆ ಅನೇಕ ವಿರೋಧವಾಗಿ ಎದ್ದು ಬರುವಂತ ಕೆಲಸದಲ್ಲಿ ಹೋರಾಟ, ಬಿಸಿನೆಸ್ಗಳಲ್ಲಿ ಹೋರಾಟ, ಕುಟುಂಬದ ಜೀವಿತದಲ್ಲಿ ಅನೇಕರು ಡೈವರ್ಸ್ ಆಗುವುದು, ಮತ್ತೆ ತಂದೆ ಮಕ್ಕಳಿಗೆ ಅನೇಕ ವಿಷಯವಾದ ಸೈತಾನನ ದುಷ್ಟ ಕಾರ್ಯಗಳು, ಇವುಗಳೆಲ್ಲವೂ ಈ ವಾಕ್ಯ ಏನ್ ಮಾಡ್ತದೆ ಅಂದ್ರೆ ಅವರನ್ನ ಅದರಿಂದ ತಪ್ಪಿಸಿ ಕಾಪಾಡುವಂತ ದೇವರ ವಾಕ್ಯವಾಗಿದೆ. ಪ್ರತಿ ಒಂದು ದಿನ ನೀವು ದೇವರ ವಾಕ್ಯವನ್ನ 1 ಅಧ್ಯಾಯ 2 ಅಧ್ಯಾಯ ತಪ್ಪದೆ ಓದಿ. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ಜೀವಿತದಲ್ಲಿ ಹೇಗೆ ಪ್ರಭಾವವಾಗಿ ಇರ್ತದೆ ಎಂಬುದಾಗಿ ನೀವು ನೋಡ್ತೀರಾ. ದೇವರಿಗೆ ಸ್ತೋತ್ರವಾಗಲಿ. ಆದ ಕಾರಣ ದೇವರು ಹೇಳ್ತಾರೆ, ವಾಕ್ಯ ಎಂಬುವಂತೆ ತನ್ನ ದೂತರನ್ನ ಕಳಿಸಿ ಅವರನ್ನ ಸಮಾಧಿಗೆ ಸೇರದಂತೆ ಕಾಪಾಡಿದರು. ವಾಕ್ಯ ಎಂಬುವ ದೂತನು, ಪ್ರೈಸ್ ದಿ ಲಾರ್ಡ್. ನೋಡಿ, ಈ ವಾಕ್ಯಗಳೆಲ್ಲ ಇಟ್ಟು ನೀವು ಪ್ರಾರ್ಥನೆ ಮಾಡಿ. ಪ್ರಿಯರಾದವರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಈ ದಿನದಲ್ಲಿ ಅನೇಕರು ಈ ವಾಕ್ಯಗಳನ್ನು ಕೇಳುತ್ತಿರುವ ನಿಮ್ಮ ಪ್ರತಿಯೊಬ್ಬರಿಗೂ ದೇವರಾತ್ಮನ ನುಡಿಯುವುದೇನೆಂದರೆ ನಮಗೆ ನಿಶ್ಚಯವಾಗಲಿ ಬಿಡುಗಡೆ ಕೊಡ್ತಾರೆ. ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ಅಪ್ಪ ದೇವರಿಗೆ ಹೇಳಲ್ಪಟ್ಟ ಪ್ರತಿ ಒಂದು ವಾಕ್ಯದಲ್ಲಿ ದೇವರೇ ಈ ನಿನ್ನ ಮಕ್ಕಳಿಗೆ ಬಿಡುಗಡೆ ಸಿಗಲಿ, ಶಾಂತಿ ಸಮಾಧಾನ ಸಿಗಲಿ. ಕುಟುಂಬದ ಜೀವಿತದಲ್ಲಿ ದೇವರ ಕರ್ತನೆ ನಿನ್ನ ಶಾಂತಿ ಆಳ್ವಿಕೆ ಮಾಡಲಿ. ಕರ್ತನಾದ ದೇವರ ಕೆಲಸ ಕಾರ್ಯದಲ್ಲಿ, ಬಿಸಿನೆಸ್ ಅಲ್ಲಿ ಒಳ್ಳೆ ಸಕ್ಸಸ್ ಸಿಗಲಿ. ಕರ್ತನಾದ ದೇವರ ಈ ಮಕ್ಕಳು ಪ್ರಯಾಸ ಪಡುವಂತೆ ಎಲ್ಲ ಪ್ರಯಾಸದಲ್ಲೂ ಕರ್ತನೆ 100ರಷ್ಟು 1000ದಷ್ಟು ಫಲಗಳನ್ನ ಕಾಣುವಂತೆ ಕೃಪೆ ಮಾಡು. ಶತ್ರುವಿನ ಕ್ರಿಯೆಗಳನ್ನ ಹದಗೊಳಿಸಿ ನಿನ್ನ ಕೃಪೆಯಿಂದ ಮಕ್ಕಳನ್ನ ದಾರಿ ನಡೆಸು. ಎಲ್ಲ ಸ್ತುತಿಗೆ ನಮಾನ ಮಹಿಮೆ ನಿಮಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಒಳ್ಳೆ ತಂದೆ, ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ವಾಕ್ಯವನ್ನ ಕೇಳಿದ್ದೀರಾ, ಪ್ರಾರ್ಥನೆ ಮಾಡಿ ನೀವು ಹೊಂದಿಕೊಂಡ ತಕ್ಕವರಾಗಿದ್ದೀರಾ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರ ಬಲವಾದ ಕಾರ್ಯಗಳನ್ನ ಮಾಡ್ತಾನೆ. ಆಮೇನೊಂದಿಗೆ ಪ್ರೈಸ್ ದಿ ಲಾರ್ಡ್.